ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಆಸ್ತಿ ಎಲ್ಲ ಬಂದು ನನ್ನ ಗಂಡನ ಹೆಸರಲ್ಲಿದೆ, ಅದು ಅವರ ಸ್ವಯಾರ್ಜಿತ ಆಸ್ತಿ. ನಾನು ಅವ್ರನ್ನ ಬಿಟ್ಟೋಗೋದ್ರಿಂದ ಅದರಲ್ಲಿ ನನಗೆ ಪಾಲು ಸಿಗಲ್ವಾ? ಅವ್ರಿಗೆ ನಾನು ಕೂಡ ಕೆಲಸಕ್ಕೆ ಹೋಗಿ ದುಡ್ಡು ತಂದು ಕೊಟ್ಟಿದ್ದೀನಿ, ಅಥವಾ ಅವರ ಗೃಹಿಣಿಯಾಗಿ ಮನೆಯನ್ನು ನೋಡ್ಕೊಂಡಿದ್ದೀನಿ, ಯಾಕೆ ನನಗೆ ಇದರಲ್ಲಿ ಪಾಲು ಸಿಗಲ್ಲ ಅಂತೇಳಿ ಕೆಲವು ಗೊಂದಲಗಳಿರುತ್ತೆ. ಈ ವಿಚಾರವನ್ನು ತಿಳಿಯೋದಾದರೆ, ಒಂದು ವೇಳೆ ಪತಿಯ ಆಸ್ತಿಯಲ್ಲಿ ಪತಿ ಬದುಕಿರೋವರೆಗೂ ಕೂಡ ಅದು ಆತನ ಸ್ವಯಾರ್ಜಿತ ಆಸ್ತಿಯಾಗಿದ್ದ ಪಕ್ಷದಲ್ಲಿ ಅದು ಯಾರಿಗೂ ಕೂಡ ಒಂದು ಹಕ್ಕು ಸಿಗೋದಿಲ್ಲ. ಒಂದು ವೇಳೆ ಪತಿ ತೀರ್ಕೊಂಡ ನಂತರ ಅದು ಅವರ ತಾಯಿಗೆ, ಅಂದರೆ ಅವ್ರ ತಾಯಿ ಬದುಕಿದ್ರೆ ಅವರಿಗೆ ಒಂದು ಭಾಗ ಮತ್ತು ಹೆಂಡತಿ ಇದ್ದಾಗ ಹೆಂಡತಿಗೆ ಒಂದು ಭಾಗ ಅಂತೇಳಿ ಸಮವಾಗಿ ಭಾಗ ಸಿಗುತ್ತೆ. ಈ ರೀತಿ ತನ್ನ ಹೆಸರಲ್ಲೇ ಆಸ್ತಿ ಇರೋದ್ರಿಂದ ಗಂಡ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದಾಗ ನಾನು ಏನು ಮಾಡಬೇಕು ಅಂತೇಳಿ ಕೆಲವು ಹೆಂಡತಿಯರಿಗೆ ಭಯ ಇರುತ್ತೆ. ಅಂಥ ಸಮಯದಲ್ಲಿ ಅವರು ಕೌಟುಂಬಿಕ ಹಿಂಸೆಯಿಂದ ರಕ್ಷಣೆ ಮಾಡಲು ಇರುವ ಕಾನೂನಿನ ಕೆಳಗೆ ಇವರು ಪ್ರಕರಣಗಳನ್ನು ದಾಖಲು ಮಾಡ್ಬೋದು ಮತ್ತು ಮನೆಯಿಂದ ಹೊರಗಡೆ ಹಾಕದಂತೆ ರಕ್ಷಣೆಯ ಆದೇಶವನ್ನು ಕೂಡ ಇವರು ಪಡ್ಕೋಬೋದು. ಅಂದರೆ ರೆಸಿಡೆನ್ಸ್ ಆರ್ಡರ್ ಅಂತ, ಅಂದರೆ ವಾಸದ ಹಕ್ಕಿನ ರಕ್ಷಣೆಯ ಆದೇಶವನ್ನು ಪಡೆಯಬಹುದು. ಹಾಗೆಯೇ ನೀವು ಜೀವನಾಂಶಕ್ಕಾಗಿ ಒಂದು ದಾವೆಯನ್ನು ಹಾಕ್ಕೊಂಡು ಆ ದಾವೆಯಲ್ಲಿ ನಿಮ್ಮ ಪತಿಯ ಹೆಸರಿನಲ್ಲಿರುವ ಮನೆಯ ಮೇಲೆ ಅಟ್ಯಾಚ್ಮೆಂಟ್ ಆದೇಶವನ್ನು ಕೂಡ ಪಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಆಸ್ತಿಯನ್ನು ಯಾರಾದರೂ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೆ ಈ ವಿಚಾರ ತಿಳಿದು ಅದನ್ನು ತೆಗೆದುಕೊಳ್ಳದೆ ಅವರು ಹಿಂದಕ್ಕೆ ಹೋಗ್ಬೋದು. ಅಥವಾ ಒಂದು ವೇಳೆ ಅವರು ನಿಮಗೆ ತೆಗೆದುಕೊಂಡ್ರೂ ಕೂಡ ನಿಮಗೆ ಬರಬೇಕಾದಂಥ ಜೀವನಾಂಶವನ್ನು ಅವರು ಕೊಡಲೇಬೇಕಾಗುತ್ತೆ. ಅದು ಬೇರೆ ರೀತಿಯಲ್ಲೂ ಕೂಡ ಅವರಿಂದ ಜೀವನಾಂಶಗಳನ್ನ ಪಡ್ಕೋಬೋದಾಗಿರುತ್ತೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಉಚಿತ ಕಾನೂನು ಸೇವಾ ಕೇಂದ್ರಗಳಿರುತ್ತೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೇಳಿ ಪಡ್ಕೋಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.